ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಕ್ವಶನ್ ಪೇಪರ್ 2024 ಕೇಳಿರ್ತಕ್ಕಂಥ ಒಂದು ಕೇಸ್ ಸ್ಟಡಿಯನ್ನು ನಾನು ಬಿಡಿಸ್ತಾ ಇದ್ದೀನಿ. ಆ ಕೇಸ್ ಸ್ಟಡಿಯನ್ನು ಎದರ ಮೇಲೆ ಕೇಳಿದಾನಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಕೇಸ್ ಸ್ಟಡಿಯನ್ನು ಕೇಳಿದಾನ. ಆ ಕೇಸ್ ಸ್ಟಡಿಯನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಅನ್ನು ಮಾಡೋಣ. ಇಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಪ್ರಾಬ್ಲಮ್ ದಲ್ಲಿ ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನ ನೋಡೋಣ. ಇದು ಸೆಕ್ಷನ್ ಡಿ ಕೇಸ್ ಸ್ಟಡಿಯನ್ನು ಕೇಳಿದಾನ. ಕಂಪಲ್ಸರಿ ಕ್ವಶನ್ ಕೇಸ್ ಸ್ಟಡಿ. ಮಿಸ್ಟರ್ ಆನಂದ್ ಆಫ್ ಬೆಂಗಳೂರು furnishes the following information for the previous year 2022-23 in connection with the capital asset. Year of purchase ಯಾವ ಇಯರ್ ದಾಗ ಪರ್ಚೇಸ್ ಮಾಡ್ಯಾನಂದ್ರ ಒಂದು ಅಸೆಟ್ ಅನ್ನ 2004-2005 ಒಳಗ ಪರ್ಚೇಸ್ ಮಾಡಿದಾನ. ಕಾಸ್ಟ್ ಆಫ್ ಪರ್ಚೇಸ್ ಅಂದ್ರೆ ಎಷ್ಟಕ್ಕೆ ಪರ್ಚೇಸ್ ಮಾಡ್ಯಾನಂದ್ರ 2,26,000 ರೂಪಾಯಿಗೆ ಪರ್ಚೇಸ್ ಮಾಡಿದಾನ. ಇಯರ್ ಆಫ್ ಸೇಲ್ ಎಷ್ಟು ಅಂದ್ರೆ ಇಯರ್ ಅನ್ನ ಯಾವ ಇಯರ್ ದಾಗ ಸೇಲ್ ಮಾಡಿದಾನ ಅಂದ್ರೆ 2022-23 ಒಳಗ ಸೇಲ್ ಮಾಡ್ಯಾನ. ಈ ಸಲ ಎಕ್ಸಾಮ್ ದವ್ರು ಏನ್ ಮಾಡ್ತಾನಂದ್ರ ಇಯರ್ ಆಫ್ ಸೇಲ್ ಏನ್ ಬರ್ತದಂದ್ರ 23-24 ಬರ್ತದ. ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾಗತ್ತಂದ್ರ 12,000 ರೂಪಾಯಿಸ್ ಅನ್ನ ಕೊಟ್ಟಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟದಂದ್ರ 13,74,000 ರೂಪಾಯಿಸ್ ಅದ. ಈ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂದ್ರ ಒಂದು ಅಸೆಟ್ ಅನ್ನ ಸೇಲ್ ಮಾಡಿ ಮತ್ತೊಂದು ಮನೆಯನ್ನ ತಗೊಂಡಾನ. ಎಷ್ಟಕ್ಕೆ ಪರ್ಚೇಸ್ ಮಾಡ್ಯಾನ ಅಂದ್ರ 6,81,000 ರೂಪಾಯಿಗೆ ಪರ್ಚೇಸ್ ಮಾಡಿದಾನ. ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಪ್ರಿವಿಯಸ್ ಇಯರ್ ಅಂದ್ರ 2004-2005 ಒಳಗ ಪರ್ಚೇಸ್ ಮಾಡ್ಯಾನ. ಅವಾಗ ಇಂಡೆಕ್ಸ್ ಎಷ್ಟದಪ್ಪ ಅಂದ್ರ 113 ಅದ. ಇಂಡೆಕ್ಸ್ ಎಷ್ಟದ್ರಿ 113 ಅದ. ಇನ್ನ ಇದು ಅಸೆಟ್ ಅನ್ನ 2022-23 ಒಳಗೆ ಸೇಲ್ ಮಾಡೋಣ. ಇಂಡೆಕ್ಸ್ ಎಷ್ಟಾದ್ರೆ 331 ಅದ. ಅಂದ್ರೆ ಇಂಡೆಕ್ಸ್ ಅಂದ್ರೆ ಇಲ್ಲಿ ನೆನಪಿಟ್ಟುಕೋರಿ, ಯಾವಾಗಲೂ ವಸ್ತುವಿನ ಬೆಲೆ ಏನಾಗ್ತದೆ ಅಂದ್ರೆ ಇನ್ಕ್ರೀಸ್ ಆಗೋತ ಹೋಗ್ತದ. ಅಂದ್ರೆ ವಸ್ತುವಿನ ಸೈಜ್ ಹೆಚ್ಚಾಗುದಿಲ್ಲ, ಪ್ರೈಸ್ ಏನಾಗತ್ತೆ ಹೆಚ್ಚಾಗತ್ತೆ. ಒಂದು ನೀವು 5 years ಬ್ಯಾಕ್ ಒಂದು ನೋಟ್ಬುಕ್ ಅನ್ನ ನೀವು 20 ರೂಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದೀರಿ. ಇವತ್ತು ಅದೇ ನೋಟ್ಬುಕ್ ಅನ್ನ ಅಷ್ಟೇ ಪೇಜಸ್ ಇರ್ತಕ್ಕಂಥ ನೋಟ್ಬುಕ್ ಅನ್ನ ಅದೇ ಕ್ವಾಲಿಟಿ ಇರ್ತಕ್ಕಂಥ ನೋಟ್ಬುಕ್ ಅನ್ನ ಇವತ್ತು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ 30 ರೂಪೀಸ್ಗೆ 40 ರೂಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದೀರಿ. ಅಂದ್ರೆ ಪ್ರೈಸ್ ಏನಾಗ್ಯದ ಜಂಪ್ ಆಗ್ಯದ. ನೋಟ್ಬುಕ್ ಕ್ವಾಲಿಟಿ, ನೋಟ್ಬುಕ್ ಕಲರ್, ನೋಟ್ಬುಕ್ ದಲ್ಲಿ ಇರ್ತಕ್ಕಂಥ ಹಾಳೆ ಎಲ್ಲ ಸೇಮ್ ಅದಾವ, ಏನು ಚೇಂಜಸ್ ಆಗಿಲ್ಲ. ಪ್ರೈಸ್ ಮಾತ್ರ ಚೇಂಜಸ್ ಆಗ್ಯದ. ಅಂದ್ರೆ ಪ್ರೈಸ್ ಏನಾಗ್ಯದ್ರೆ ಇನ್ಕ್ರೀಸ್ ಆಗ್ಯದ. ಅಂದ್ರೆ ಆ ಏನು ಪ್ರೈಸ್ ಎಷ್ಟು ಪ್ರಮಾಣದಾಗ ಇನ್ಕ್ರೀಸ್ ಆಗ್ಯದ, ಒಂದು 100 ರೂಪೀಸ್ ಇದ್ದಿದ್ದಾನೆ ಎಷ್ಟು ಇನ್ಕ್ರೀಸ್ ಆಗ್ಯದ ಅನ್ನೋದೇ ಇಂಡೆಕ್ಸ್. ಅಂದ್ರ 2004-2005 ದಾಗ ಇರ್ತಕ್ಕಂಥ 113 ರೂಪೀಸ್ 2022-23 ಒಳಗೆ ಎಷ್ಟಾಗಿದೆ ಅದರ ವ್ಯಾಲ್ಯೂ 331 ರೂಪೀಸ್ ಆಗ್ಯದ. ಅದರ ವ್ಯಾಲ್ಯೂ ಗೊತ್ತೈತಿ. ನಾನು ಏನು 113 ರೂಪೀಸ್ ಕೊಟ್ಟು ತಗೋತಿದ್ನಲ್ಲ 2004-2005 ಒಳಗ, ಅದೇ ಅಸೆಟ್ ಇವತ್ತು ಎಷ್ಟಾಗ್ಯದಪ್ಪ ಅಂದ್ರ 113 ಕೊಟ್ಟು ತಗೊಳಕ್ ಬರಂಗಿಲ್ಲ. ಇವತ್ತು ನಾ ಎಷ್ಟಕ್ಕೆ ತಗೋಬೇಕಪ್ಪ ಅಂದ್ರೆ 331 ರೂಪೀಸ್ಗೆ ನಾವು ತಗೋಬೇಕು. ಓಕೆ, ಅದನ್ನ ಇಂಡೆಕ್ಸ್ ಇದೆ. ಓಕೆ, ಅದನ್ನ ನಾವು ನೋಟ್ ಮಾಡ್ಕೋಬೇಕಾಗ್ತದೆ. ಫಸ್ಟ್ ಕ್ವಶನ್ ಏನ್ ಕೇಳಾರಂದ್ರೆ ಕಾಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಷನ್ ಮಾಡತ್ತಿಲ್ಲನ. ಇಲ್ಲಿ 3 ಆಪ್ಷನ್ ಅನ್ನ ಕೊಟ್ಟಾರೆ. 3 ಆಪ್ಷನ್ ಒಳಗ ನಾವು ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. if the capital asset sold is a residential building ಅಂದ್ರೆ ಒಂದೇಳೆ ರೆಸಿಡೆನ್ಷಿಯಲ್ ಹೌಸ್ ಬಿಲ್ಡಿಂಗ್ ಅನ್ನ ಸೇಲ್ ಮಾಡಿದ್ರೆ ವಾಟ್ ಇಸ್ ದ ಕ್ಯಾಪಿಟಲ್ ಗೇನ್ ಅನ್ನೋದು ಅವನು ಕ್ವಶನ್. ಒಂದೇಳೆ ಅಸೆಟ್ ಅನ್ನ ಸೇಲ್ ಮಾಡಿರ್ತಕ್ಕಂಥ ಅಸೆಟ್ ಶೇರ್ ಆಗಿತ್ತು ಅಂದ್ರೆ ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಆರ್ ಶೇರ್, ಸೇಲ್ ಮಾಡಿರ್ತಕ್ಕಂಥ ಅಸೆಟ್ ಒಂದೇಳೆ ಶೇರ್ ಆಗಿತ್ತಂದ್ರ ಅವಾಗ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಆಗ್ತದ ಅನ್ನೋದು ಕೇಳ್ಯಾನ. ಇಫ್ ದ ಕ್ಯಾಪಿಟಲ್ ಅಸೆಟ್ಸ್ ಸೋಲ್ಡ್ ಆರ್ ಲಿಸ್ಟೆಡ್ ಡಿಬೆಂಚರ್, ನೋಡ್ರಿ ಒಂದೇಳೆ ನಾವು ಸೇಲ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಅಸೆಟ್ ಲಿಸ್ಟೆಡ್ ಡಿಬೆಂಚರ್ ಇದ್ರ ವಾಟ್ ಇಸ್ ದ ಕ್ಯಾಪಿಟಲ್ ಗೇನ್. ಇಲ್ಲಿ 3 ಕಂಡೀಷನ್ ದಾಗ ನಾವು ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದೇಳೆ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿದಾಗ
ಕ್ಯಾಪಿಟಲ್ ಗೇನ್ ಎಷ್ಟಾಗತ್ತ. ಒಂದು ವೇಳೆ ನಾವು ಶೇರ್ಗಳನ್ನು ಸೇಲ್ ಮಾಡಿದಾಗ ವಾಟ್ ಇಸ್ ದ ಕ್ಯಾಪಿಟಲ್ ಗೇನು, ಒಂದು ವೇಳೆ ಲಿಸ್ಟೆಡ್ ಡಿಬೆಂಚರ್ ಅನ್ನ ಸೇಲ್ ಮಾಡಿದಾಗ ವಾಟ್ ಇಸ್ ದ ಕ್ಯಾಪಿಟಲ್ ಗೇನ್. ಈ ಮೂರು ಕಂಡೀಷನ್ದಾಗ ನಾವು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಸ್ಟೇಟ್ ರೀಸನ್ಸ್ ಫಾರ್ ಗೆಟಿಂಗ್ ದ ಡಿಫರೆಂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್, ಮೂರು ಕಂಡೀಷನ್ದಾಗ ನಾವು ಡಿಫರೆಂಟ್ ಆಗಿ ಕ್ಯಾಪಿಟಲ್ ಗೇನ್ ಆನ್ಸರ್ ಬರ್ತದೆ. ಆ ಡಿಫರೆಂಟ್ ಆಗಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆನ್ಸರ್ ಯಾಕೆ ಬರ್ತದ ಅಂತಕ್ಕಂಥದ್ದನ್ನ ಇದು ಬಿ ಸೆಕ್ಷನ್ದಾಗ ಬಿ ಕ್ವಶನ್ದಾಗ ಕೇಳ್ತಾ ಇದ್ದಾನೆ ನೋಡ್ರಿ. ಸ್ಟೇಟ್ ದ ರೀಸನ್ಸ್ ಫಾರ್ ಗೆಟಿಂಗ್ ದ ಡಿಫರೆಂಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಫಾರ್ ದ ಅಬೌವ್ ದ ಮೆನ್ಷನ್ಡ್ ಅಸೆಟ್ಸ್ ಸೋಲ್ಡ್. ಅಂದ್ರೆ ಮೂರು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿದಾಗ ಬರ್ತಕ್ಕಂಥ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಬೇರೆ, ಶೇರ್ಸ್ ಗಳನ್ನ ಸೇಲ್ ಮಾಡಿದಾಗ ಬರ್ತಕ್ಕಂಥ ಕ್ಯಾಪಿಟಲ್ ಗೇನ್ ಬೇರೆ, ಲಿಸ್ಟೆಡ್ ಡಿಬೆಂಚರ್ಸ್ ಅನ್ನ ಸೇಲ್ ಮಾಡಿದಾಗ ಬರ್ತಕ್ಕಂಥ ಕ್ಯಾಪಿಟಲ್ ಗೇನ್ ಬೇರೆ. ಇವು ಮೂರೊಳಗ ಕ್ಯಾಪಿಟಲ್ ಗೇನ್ ಯಾಕೆ ಡಿಫರೆಂಟ್ ಆಗಿ ಬರ್ತದ ಅನ್ನೋದ್ರ ಬಗ್ಗೆ ನಾವು ರೀಸನ್ ಅನ್ನ ಕೊಡಬೇಕು. ದಟ್ ಇಸ್ ದ ಲಾಸ್ಟ್ ಕ್ವಶನ್. ಈಗ ಪ್ರಾಬ್ಲಮ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಈಗ ಹೆಂಗ ಸಾಲ್ವ್ ಮಾಡೋಣ ಅನ್ನೋದು ನೋಡೋಣ. ದಯವಿಟ್ಟು ನಾನು ನಿಮಗೆ ಏನು ಕೇಳ್ಕೊತಾ ಇದ್ದೀನಿ ಅಂದ್ರೆ ನೋಟ್ಬುಕ್, ಪೆನ್, ಕ್ಯಾಲ್ಕುಲೇಟರ್ ಅನ್ನ ತೆಗೆದುಕೊಂಡು ಕೊಡ್ಬೇಕು. ಅಂದಾಗ ನಿಮಗೆ ಏನಾಗ್ತದಂದ್ರೆ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ಅದೇ ಪ್ರಾಬ್ಲಮ್ ಅನ್ನ ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ನೋಡ್ರಿ. ಫಸ್ಟ್ ಕಂಡೀಷನ್ ಅನ್ನ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಇಫ್ ದ ಕ್ಯಾಪಿಟಲ್ ಸೋಲ್ಡ್, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ದ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ನೋಡ್ರಿ, ಒಂದ್ ವೇಳೆ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅನ್ನ ನಾವು ಸೇಲ್ ಮಾಡಿದೇವೆ ಅಂದ್ರೆ ಕ್ಯಾಪಿಟಲ್ ಗೇನ್ ಏನ್ ಹಾಕದ ಅನ್ನೋದು ಫಸ್ಟ್ ಕಂಡೀಷನ್ ದಾಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ನೋಡ್ರಿ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ದ ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಒಂದ್ ವೇಳೆ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿದಾಗ ಕ್ಯಾಪಿಟಲ್ ಗೇನ್ ಏನ್ ಆಗ್ತದ ಅಂತಕ್ಕಂಥದ್ದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ವಾಟ್ ಈಸ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ when the residential house is sold. ಏನು ಮೊದಲು ಅವನ ಹೆಸರು ಬರೆಯಿರಿ, ಅಂದ್ರೆ ಅಸೋಸಿಯೇಟ್ ನೇಮ್ ಅನ್ನ ಬರೀಬೇಕು, ನೇಮ್ ಆಫ್ ದ ಅಸೋಸಿಯೇಟ್ ಬರೀಬೇಕು ಮಿಸ್ಟರ್ ಆನಂದ್. ಕೆಳಗಡೆ ಕಾಂಪಿಟಿಷನ್ ಆಫ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ನೋಡ್ರಿ, ಫಸ್ಟ್ ಆಪ್ಷನ್ ಅನ್ನ ನಾವು ಇಫ್ ದ ಅಸೆಟ್ ಸೋಲ್ಡ್ ಇಸ್ ದ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಬರೀಬೇಕು. ಅವನ ಅಸೋಸಿಯೇಟ್ ನೇಮ್ ಅನ್ನ ಬರೀರಿ, ಕಾಂಪಿಟಿಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಬರೀರಿ, ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಬರೀರಿ. ಪರ್ಟಿಕ್ಯುಲರ್ಸ್ ರೂಪೀಸ್. ನೋಡ್ರಿ, ಅಸೋಸಿಯೇಟ್ ನೇಮ್ ಅನ್ನ ಬರೀಬೇಕು, ಕಾಂಪಿಟಿಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಬರೀಬೇಕು, ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಬರೀಬೇಕು, ಪರ್ಟಿಕ್ಯುಲರ್ಸ್ ರೂಪೀಸ್ ಅಂತ ಬರೀಬೇಕು. ಸೇಲ್ಸ್ ಪ್ರೊಸೀಡ್ಸ್, ಒಂದ್ ವೇಳೆ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿದ್ರ ಎಷ್ಟಕ್ಕೆ ಸೇಲ್ ಮಾಡ್ಯಾನ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನ್ರಿ, ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಕ್ಕಂತ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂದ್ರೆ 14,74,000 rupees. ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್? 14,74,000. ಅದನ್ನು ತಗೋಬೇಕು. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಸೇಲ್ಸ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಾನ್ರಿ ಪ್ರಾಬ್ಲಮ್ ದಲ್ಲಿ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 12,000 rupees ಅದ. ಸೇಲ್ಸ್ ಪ್ರೊಸೀಡ್ಸ್ ಒಳಗ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ರಿ 12,000 rupees ಅನ್ನ. ಎಷ್ಟು ಬಂತ್ರ ಆನ್ಸರ್? 14,62,000. ಅಂದ್ರೆ 14,74,000 ಒಳಗ 12,000 rupees ಅನ್ನ ಲೆಸ್ ಮಾಡ್ರಿ, ಆನ್ಸರ್ ಎಷ್ಟು ಬರ್ತೈತ್ರಿ? 14,62,000 rupees ಆನ್ಸರ್ ಬರ್ತದ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರ ನೆಟ್ ಸೇಲ್ಸ್ ಕನ್ಸಿಡರೇಷನ್. ನೆಟ್ ಸೇಲ್ಸ್ ಕನ್ಸಿಡರೇಷನ್ 14,62,000. ಇನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಮೊದಲ ಪರ್ಚೇಸ್ ಮಾಡಿರ್ತಕ್ಕಂತ ಅಸೆಟ್ ವ್ಯಾಲ್ಯೂವನ್ನ ತಗೋಬೇಕು. ಎಷ್ಟಕ್ಕೆ ಪರ್ಚೇಸ್ ಮಾಡ್ಯಾನ್ರಿ? ಇದನ್ನ 2,26,000 rupees ಪರ್ಚೇಸ್ ಮಾಡ್ಯಾನ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರು ಒಂದ, ಕಾಸ್ಟ್ ಆಫ್ ಪರ್ಚೇಸ್ ಅಂದ್ರು ಒಂದ. ಎಷ್ಟಕ್ಕೆ ಪರ್ಚೇಸ್ ಮಾಡಿದಾನ ಅಂದ್ರೆ ಇದನ್ನ 2,26,000 rupees ಪರ್ಚೇಸ್ ಮಾಡ್ಯಾನ. ಯಾವ ಇಯರ್ ದಾಗ ಪರ್ಚೇಸ್ ಮಾಡ್ಯಾನ ಅಂದ್ರೆ ಇದನ್ನ 2004-2005 ಒಳಗ ಪರ್ಚೇಸ್ ಮಾಡ್ಯಾನ. ಯಾವ ಇಯರ್ ದಾಗ ಪರ್ಚೇಸ್ ಮಾಡ್ಯಾನ
ಅದೇ ಇಯರ್ದ ಇಂಡೆಕ್ಸ್ ಅನ್ನ ತಗೋಬೇಕು. ನಿಮ್ಮ ಪ್ರಾಬ್ಲಮ್ ಏನ್ ಇಂಡೆಕ್ಸ್ ಅನ್ನ ಕೊಟ್ಟಾನ ಅದನ್ನೇ ತಗೋಬೇಕು. 113 ಇಂಟು ಯಾವ ಇಯರ್ದಾಗ ಸೇಲ್ ಮಾಡ್ತಾನ, ಇಲ್ಲಿ ಯಾವ ಇಯರ್ದಾಗ ಸೇಲ್ ಮಾಡ್ತಾನ ಅದರದೇ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನ ತಗೋಬೇಕು. ಇಲ್ಲಿ ನಾನು 24-25 ನಾನು ತಗೊಂಡೇನಿ. ಇರಲಿ, ನಾ ಆಕ್ಚುಲಿ ನಿಮ್ಮ ಪ್ರಾಬ್ಲಮ್ದಾಗ 331 ಎಷ್ಟ ಕೊಟ್ಟಿದ್ದಾನ ಅದನ್ನ ನಾನು ತಗೊಂಡಿಲ್ಲ. ಈ ವರ್ಷ ಪ್ರಾಬ್ಲಮ್ ಸಂಬಂಧ ಅಂದ್ರೆ 2024-25 ಒಳಗೆ ಏನು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅದಲ್ಲ ಅದನ್ನ ನಾನು ತಗೊಂಡಿನ. ಓಕೆ, 363 ನಿಮ್ಮ ಕ್ವಶನ್ ಪೇಪರ್ ದಲ್ಲಿ ಕೊಟ್ಟಿರ್ತಕ್ಕಂಥ ಇಂಡೆಕ್ಸ್ ಅನ್ನ ನೀವು ಕ್ವಶನ್ ಪೇಪರ್ ಏನು ಕೊಟ್ಟಾರ ಅದೇ ಇಂಡೆಕ್ಸ್ ಅನ್ನ ತಗೋರಿ. ನಿಮ್ಮ ಒಂದು ನೆನಪಿನಗೋಸ್ಕರ ಈ ವರ್ಷದ 2024-25 ಒಳಗೆ ಇರ್ತಕ್ಕಂಥ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟದಪ್ಪ ಅಂದ್ರೆ 363 ಅದು. ಓಕೆ, ಅದಕ್ಕೆ 363 ಅನ್ನ ತಗೋಬೇಕು. ಆಮೇಲೆ ಇಲ್ಲಿ ನಾನು ಸೇಲ್ಸ್ ಪ್ರೆಸೆಂಟ್ಸ್ ಅಮೌಂಟ್ ಅನ್ನ ಅಲ್ಲಿ ಕ್ವಶನ್ ಪೇಪರ್ ದಲ್ಲಿ ಬೇರೆ ಅದ, ಇಲ್ಲಿ ನಾನು ಸೇಲ್ಸ್ ಅಮೌಂಟ್ ಅನ್ನ ಏನ್ ಮಾಡಿದ್ದೇನೆ ಅಂದ್ರೆ ಬೇರೆ ತಗೊಂಡೇನು. ಓಕೆ, ಮತ್ತೆ ಆ ಅಮೌಂಟ್ ತಗೊಂಡು ಸ್ವಲ್ಪ ಆನ್ಸರ್ ಡಿಫ್ರೆಂಟ್ ಆಗಿ ಬರ್ತದೆ. ನಿಮಗೆ ಹೆಚ್ಚಿನ ಒಂದು ನಾಲೆಜ್ ಅನ್ನ ಬರ್ಲಿ ಅಂತ ತಿಳ್ಕೊಂಡು ಅಮೌಂಟ್ ಅನ್ನ ನಾನು ಚೇಂಜ್ ಮಾಡ್ಕೊಂಡೇನು. ಓಕೆ, ಬಿಡಿಸೋ ಮೆಥಡ್ ಮಾತ್ರ ಎಲ್ಲ ಸೇಮ್, ಏನೂ ಚೇಂಜಸ್ ಇಲ್ಲ. ಬಿಡಿಸೋ ಮೆಥಡ್ ಏನದ ಸೇಮ್ ಅದ. ಇಲ್ಲಿ ನೋಡ್ರಿ, ಇಲ್ಲಿ ಸೇಲ್ಸ್ ಅಮೌಂಟ್ ಏನದ ಅಲ್ಲಿ ಕ್ವಶನ್ ಪೇಪರ್ ದಲ್ಲಿ ಬೇರೆ ಅದ, ನಾ ಇಲ್ಲಿ ಬೇರೆ ತಗೊಂಡೇನಿ. ಯಾಕೆ ತಗೊಂಡೇನಿ ಅಂದ್ರೆ ನಿಮಗೆ ಎಲ್ಲಾ ರೀತಿಯಿಂದ ಪ್ರಾಬ್ಲಮ್ ಅನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಬಿಡಿಸಬೇಕು. ಅದಕ್ಕೋಸ್ಕರ ಅಮೌಂಟ್ ಅನ್ನ ನಾ ಚೇಂಜ್ ಮಾಡ್ಕೊಂಡೇನಿ. ಚೇಂಜ್ ಮಾಡ್ಕೊಳ್ತಕ್ಕಂಥ ಬೇರೆ ಯಾವುದೂ ಉದ್ದೇಶ ಇಲ್ಲ. ನಿಮಗೆ ಕ್ವಶನ್ ಪೇಪರ್ ದಾಗ ಏನ್ ಕೊಟ್ಟಿರ್ತಾನ ಅದೇ ಅಮೌಂಟ್ ಅನ್ನ ತಗೋಬೇಕು. ನೋಡ್ರಿ, ಈ ಎಷ್ಟಕ್ಕೆ ಪರ್ಚೇಸ್ ಮಾಡಿದಾನಂದ್ರ 2,26,000 ರೂಪೀಸ್ ಪರ್ಚೇಸ್ ಮಾಡ್ಯಾನ. ಯಾವ ಇಯರ್ದಾಗ ಪರ್ಚೇಸ್ ಮಾಡ್ಯಾನ 2004-2005 ಒಳಗೆ ಪರ್ಚೇಸ್ ಮಾಡ್ಯಾನ. ಆ ಇಯರ್ದ ಇಂಡೆಕ್ಸ್ ಅನ್ನ ತಗೋಬೇಕು, ಡಿವೈಡೆಡ್ ಬೈ 130 ಇಂಟು ಯಾವ ಇಯರ್ದಾಗ ಸೇಲ್ ಮಾಡ್ಯಾನ 2024-25 ಒಳಗೆ ಸೇಲ್ ಮಾಡ್ಯಾನ. 2024-25 ಒಳಗೆ ಸೇಲ್ ಮಾಡ್ಯಾನ. ಎಷ್ಟದ ಇಂಡೆಕ್ಸ್ 363. ಇಲ್ಲಿ ಪ್ರಾಬ್ಲಮ್ 2022-23 ಒಳಗೆ ಪರ್ಚೇಸ್ ಮಾಡ್ಯಾನ, ಸೇಲ್ ಮಾಡ್ಯಾನ. ಆ ಇಯರ್ದ ಇಂಡೆಕ್ಸ್ ಪ್ರಾಬ್ಲಮ್ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ? 331 ಅಂತ ಕೊಟ್ಟಿದ್ದಾನ. ಇಲ್ಲಿ ನಾನು 2024-25 ಅಂತ ತಿಳ್ಕೊಂಡಿನಿ. ಅದಕ್ಕೆ ನಾ ಏನ್ ಮಾಡಿದ್ದೀನಪ್ಪ ಅಂದ್ರೆ ಚೇಂಜ್ ಮಾಡ್ಕೊಂಡಿನಿ ನಾನು. ಓಕೆ, 363. ನಿಮ್ಮ ಕ್ವಶನ್ ಪೇಪರ್ ದಾಗ ಏನ್ ಇಂಡೆಕ್ಸ್ ಅನ್ನ ಕೊಟ್ಟಾನ, ಏನ್ ಅಮೌಂಟ್ ಅನ್ನ ಕೊಟ್ಟಾನ ಸೇಮ್ ಬರೀರಿ, ಏನು ಅಲ್ಲ. ಇಲ್ಲಿ ಬಿಡಿಸ್ತಕ್ಕಂಥ ಮೆಥಡ್ ಎಲ್ಲ ಸೇಮ್. 2,26,000 ಡಿವೈಡೆಡ್ ಬೈ 130 ಇಂಟು ಯಾವ ಇಯರ್ದಾಗ ಸೇಲ್ ಮಾಡ್ಯಾನ ಅದೇ ಇಯರ್ ಇಂಡೆಕ್ಸ್ ಅನ್ನ ತಗೋಬೇಕು. ನಿಮ್ಮ ಪ್ರಾಬ್ಲಮ್ ದಾಗ ಕೊಟ್ಟಿರ್ತಾನ, ಸರ್ ಇದು ಎಲ್ಲಿಂದ ಬರ್ತದೆ ಕೇಳಕ್ ಹೋಗ್ಬೇಡ್ರಿ. ನಿಮ್ಮ ಪ್ರಾಬ್ಲಮ್ ದಾಗ ಕೊಟ್ಟಿರ್ತಾನ. ನಿಮ್ಮ ಪ್ರಾಬ್ಲಮ್ ದಾಗ ಏನ್ ಇಂಡೆಕ್ಸ್ ಅನ್ನ ಕೊಟ್ಟಾನ ಅದೇ ಇಂಡೆಕ್ಸ್ ಅನ್ನ ತಗೋರಿ, ಬೇರೆ ತಗೊಳಕ್ ಹೋಗ್ಬೇಡ್ರಿ. ಅವ ತಪ್ಪರ ಕೊಡ್ಲಿ ಅಥವಾ ರೈಟರ ಕೊಡ್ಲಿ ಅದು ನಿಮ್ಗೆ ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ. ಏನು ಕೊಟ್ಟಿದ್ದಾನ ಅದನ್ನು ಬಿಡಿಸ್ರ ಅಷ್ಟ. ಓಕೆ, 363. ಓಕೆ, ಎಷ್ಟು ಬರ್ತಾನೆ ನೋಡ್ರಿ ಆನ್ಸರ್ 7,26,000. ಇನ್ನ ಆನ್ಸರ್ ಎಷ್ಟು ಬರ್ತಂದ್ರ 2,26,000 ಡಿವೈಡೆಡ್ ಬೈ 130 ಇಂಟು 363. ಆನ್ಸರ್ ಎಷ್ಟು ಬರ್ತರಿ 7,26,000. ಇನ್ನ 14,62,000 ಒಳಗ ಅಂದ್ರೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಒಳಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಬರ್ತರಿ 7,26,000 ಬತ್ತು. ಲೆಸ್ ಮಾಡ್ರೆ ಆನ್ಸರ್ ಎಷ್ಟು ಬರ್ತರಿ 7,36,000 ರೂಪೀಸ್ ಬತ್ತು. ಅದಲ್ರಿ 7,36,000. ದಿಸ್ ಇಸ್ ಅ ಕ್ಯಾಪಿಟಲ್ ಗೇನ್. ಇನ್ನ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ನೋಡಿ, ಇಲ್ಲಿ ಫುಲ್ ಅಮೌಂಟ್ ಅನ್ನ ನಾವು ಲೆಸ್ ಮಾಡಾಕತ್ತೀವಿ 6,81,000 ಫುಲ್ ಅಮೌಂಟ್ ಅನ್ನ. ಈ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಫಾರ್ ರೂಪೀಸ್ 6,81,000 ಫುಲ್ ಅಮೌಂಟ್ ಅನ್ನ ಲೆಸ್ ಮಾಡಾಕತ್ತೀವಿ. ಯಾಕಂದ್ರೆ ನಾವು ಫಸ್ಟ್ ಆಪ್ಷನ್ ದಾಗ ಬಿಡಿಸ್ತಾ ಇದ್ದೇವೆ ಕ್ವಶನ್ ಅನ್ನ. ಯಾಕೆ ಬಿಡಿಸ್ತಾ ಇದ್ದೇವೆ, ಏನಂತ ಬಿಡಿಸ್ತಾ ಇದ್ದೇವೆ? ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ಅ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂದ್ರೆ ಮನಿನೇ ಮಾರಿ ಮನಿನೇ ತಗೊಂಡ್ರೆ ಏನಾಗತ್ತಂದ್ರ ಫುಲ್ ಎಕ್ಸಂಪ್ಷನ್ ಸಿಗ್ತದ. ನೀವು ಎಟ್ಟಕ್ಕೆ ತಗೊಂಡ್ರಲ್ಲ ಅಷ್ಟು ಅಮೌಂಟ್ ಅನ್ನ ನೀವು ಡೈರೆಕ್ಟ್ ಆಗಿ ಲೆಸ್ ಮಾಡಬಹುದು. ಡೈರೆಕ್ಟ್ ಆಗಿ ಏನ್ ಮಾಡ್ಬೋದ್ರಿ ಲೆಸ್ ಮಾಡಬಹುದು. ಏನು ಕ್ಯಾಲ್ಕುಲೇಷನ್ ಬರಂಗಿಲ್ಲ ಅಂಡರ್ ಸೆಕ್ಷನ್ 54. ನೋಡ್ರಿ, ಯಾವಾಗ ನೀವು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರ ಅಂದ್ರ ನೀವೇನು ಪರ್ಚೇಸ್ ಮಾಡಿರ್ತೀರಿ ಫುಲ್ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ಲೆಸ್ ಮಾಡ್ತೀವಿ. ಏನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಲೆಸ್ ಮಾಡ್ತೀವಿ 6,81,000. ಅಂದ್ರ
7,36,000 ಒಳಗ 6,81,000 rupees ಲೆಸ್ ಮಾಡಿ. 7,36,000 ಒಳಗ 6,81,000 rupees ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತೈತ್ರಿ? 55,000 rupees ಬರ್ತದ. ದಿಸ್ ಈಸ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದಿಸ್ ಈಸ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಗೊತ್ತಾಯ್ತ್ರಿ? ನೋಡ್ರಿ, ಒಂದು ವೇಳೆ ಕ್ಯಾಪಿಟಲ್ ಗೇನ್ ಕಡಿಮೆ ಇತ್ತು, ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಇತ್ತು ಅಂದ್ರ, ಜಾಸ್ತಿ ಇತ್ತಂದ್ರ ನೀವೇನ್ ಮಾಡಬೇಕು? ಈಗ ಹೇಳ್ತೀನಿ ನೋಡಿ. ಈಗ ನೋಡ್ರಿ, ಕ್ಯಾಪಿಟಲ್ ಗೇನ್ 7,36,000 ಅದ. ಆಮೇಲೆ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಕಾಸ್ಟ್ ಎಷ್ಟು? 6,81,000. ಇದನ್ನ ಉಲ್ಟಾ ಅಂತ ತಿಳ್ಕೊಳ್ಳೋಣ. ಏನಂತ ತಿಳ್ಕೊಳ್ಳೋಣ? ಕ್ಯಾಪಿಟಲ್ ಗೇನ್ 6,81,000 ಬಂದದ, ಪರ್ಚೇಸ್ ಅಮೌಂಟ್ 7,36,000 ಅದ. ಅವಾಗ ಸರ ಮೈನಸ್ ನ ಬರ್ತದ. ಮೈನಸ್ ನ ಬರಂಗಿಲ್ಲ. ಅವಾಗ ಎಷ್ಟು ಮ್ಯಾಕ್ಸಿಮಮ್ ನೀವು ಲೆಸ್ ಮಾಡಾಕ ಕ್ಯಾಪಿಟಲ್ ಗೇನ್ ಎಷ್ಟದ ಅಷ್ಟೇ ಲೆಸ್ ಮಾಡಬೇಕು. ಒಂದ್ ವೇಳೆ ನಿಮ್ಮದು ಪರ್ಚೇಸ್ ಮಾಡಿರ್ತಕ್ಕಂಥ ಅಮೌಂಟ್ 10 lakh ಅದಂತ ತಿಳ್ಕೊರಿ, ಅವಾಗ ನಿಮಗೆ 10 lakh ಲೆಸ್ ಮಾಡಕ್ ಬರಂಗಿಲ್ಲ. ಇನ್ನು ಕ್ಯಾಪಿಟಲ್ ಗೇನ್ ಅಮೌಂಟ್ ಎಷ್ಟದಲ್ಲ ಅಷ್ಟು ಮಾತ್ರ ಲೆಸ್ ಮಾಡಕ್ ಬರ್ತದೆ. ಈಗ ನಾನು ರೆಸಿಡೆನ್ಷಿಯಲ್ ಹೌಸ್ ಅನ್ನ 10 lakh rupees ಪರ್ಚೇಸ್ ಮಾಡ್ತೀನಿ. ಇಲ್ಲಿ ಇರೋ ಆನ್ಸರ್ ಕ್ಯಾಪಿಟಲ್ ಗೇನ್ 7,36,000 ಅದ. ನಾ ಪರ್ಚೇಸ್ ಮಾಡಿರ್ತಕ್ಕಂಥ ರೆಸಿಡೆನ್ಷಿಯಲ್ ಹೌಸ್ 10 lakh rupees ಅದ. 10 lakh rupees ಲೆಸ್ ಮಾಡಕ್ ಬರಂಗಿಲ್ಲ. ಕ್ಯಾಪಿಟಲ್ ಗೇನ್ ಎಷ್ಟಾದ್ರಿ? 7,36,000 ಅದ. ಅಷ್ಟೇ ಅಮೌಂಟ್ ಅನ್ನ ಲೆಸ್ ಮಾಡಕ್ ಬರ್ತದ. ಅಂದ್ರೆ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಗೇನ್ ಅನ್ನ ಮಾತ್ರ ಲೆಸ್ ಮಾಡಕ್ ಬರ್ತದ. ಈ ಪಾಯಿಂಟ್ ಅನ್ನ ತಾವು ನೆನಪಿಟ್ಕೋಬೇಕು. ಮತ್ತೆ ನೀವೆಲ್ಲರ ಮೈನಸ್ ನ ಬರ್ದಿರ ಆನ್ಸರ್ ಅನ್ನ, ಕ್ಯಾಪಿಟಲ್ ಗೇನ್ ಅನ್ನ ಲಾಸ್ ಅನ್ನ ಅಂತೇಳಿ ಮೈನಸ್ ನ ತಂದಿರಿ. ದಯವಿಟ್ಟು ಹಂಗ ಮಾಡಕ್ ಹೋಗ್ಬೇಡ್ರಿ. ಏನ್ ಮಾಡ್ಬೇಕಪ್ಪ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಮ ಕ್ಯಾಪಿಟಲ್ ಗೇನ್ ಅಷ್ಟು ಮಾತ್ರ ಲೆಸ್ ಮಾಡಬಹುದು. ಗೊತ್ತಾಯ್ತ್ರಿ? ಇನ್ನು ಸೆಕೆಂಡ್ ಒನ್, ಸೆಕೆಂಡ್ ಕಂಡೀಷನ್, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಆನ್ ಶೇರ್ಸ್. ಇಲ್ಲಿ ಸೆಕೆಂಡ್ ಕಂಡೀಷನ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ. ಇಫ್ ದ ಕ್ಯಾಪಿಟಲ್ ಅಸೆಟ್ಸ್ ಸೋಲ್ಡ್ ಆನ್ ಶೇರ್ಸ್. ಬಿ ಸೆಕೆಂಡ್ ಕಂಡೀಷನ್, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಆನ್ ಶೇರ್ಸ್. ಒಂದು ವೇಳೆ ನೀವು ಸೇಲ್ ಮಾಡಿರ್ತಕ್ಕಂಥ ಅಸೆಟ್ಗಳು ಶೇರ್ ಆಗಿದ್ರ, ನೀವು ಸೇಲ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಅಸೆಟ್ ಶೇರ್ ಆಗಿದ್ರ ಅವಾಗ ಕ್ಯಾಪಿಟಲ್ ಗೇನ್ ಏನು ಅನ್ನೋದು ಕೇಳ್ತಾ ಇದ್ದಾರೆ. ಓಕೆ, ಸೇಮ್ ಬೆಳೆಸೋದು, ಏನು ಚೇಂಜಸ್ ಎಲ್ಲ ಹೇಳ್ತಾನೆ. ಎಲ್ಲಿ ಚೇಂಜಸ್ ಅನ್ನೋದು ಹೇಳ್ತೀನಿ ನಾನು. ಅಸೋಸಿಯೇಟ್ ನೇಮ್ ಅನ್ನ ಬರೀರಿ, ಮಿಸ್ಟರ್ ಆನಂದ್. ಕಾಂಪಿಟಿಷನ್ ಆಫ್ ಎ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಪರ್ಟಿಕ್ಯುಲರ್ಸ್ ರೂಪೀಸ್. ಏನು ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ಚೇಂಜ್ ಅದ ಅಲ್ಲೇ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಸೇಲ್ಸ್ ಪ್ರೊಸೀಡ್ಸ್ ಎಷ್ಟದ್ರಿ? 14,74,000 ಅದ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 12,000 rupees ಅದ. ಮೊದಲಿನ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಏನು ಚೇಂಜಸ್ ಅಲ್ಲ. ಎಲ್ಲಿ ಚೇಂಜಸ್ ಬರ್ತದ ನಾ ಡೀಟೇಲ್ ಆಗಿ ಹೇಳ್ತೇನೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 12,000, 14,74,000 ಒಳಗ 12,000 rupees ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತರಿ? 14,62,000. ದಟ್ ಈಸ್ ನೆಟ್ ಸೇಲ್ಸ್ ಕನ್ಸಿಡರೇಷನ್. ಇನ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡ್ರಿ, ಸೇಮ್ ಎಷ್ಟಿಗೆ ಪರ್ಚೇಸ್ ಮಾಡ್ಯಾನ ಇದನ್ನ? ಶೇರ್ಗಳನ್ನ ಎಷ್ಟಿಗೆ ಪರ್ಚೇಸ್ ಮಾಡ್ಯಾನ ಅಂದ್ರೆ 2 lakh. ಯಾಕಂದ್ರೆ ಶೇರ್ಗಳಂತ ತಿಳ್ಕೊಬೇಕು. ಇಲ್ಲಿ ಎಷ್ಟಿಗೆ ಪರ್ಚೇಸ್ ಮಾಡ್ಯಾನ್ರಿ ಇದನ್ನ? 2,26,000 rupees ಪರ್ಚೇಸ್ ಮಾಡ್ಯಾನ. ಯಾವ ಇಯರ್ದಾಗ ಪರ್ಚೇಸ್ ಮಾಡ್ಯಾನ ಇದನ್ನ? 2004-2005 ಒಳಗ ಪರ್ಚೇಸ್ ಮಾಡ್ಯಾನ. ಅವಾಗ ಪರ್ಚೇಸ್ ಮಾಡಿದಾಗ ಇಂಡೆಕ್ಸ್ ಎಷ್ಟಿತ್ತಂದ್ರ 113 rupees ಇತ್ತು. ಆಮೇಲೆ ಯಾವ ಇಯರ್ದಾಗ ಸೇಲ್ ಮಾಡ್ಯಾನ ನೋಡ್ರಿ, ಆ ಇಯರ್ದ ಸೇಲ್ಸ್ ಇಂಡೆಕ್ಸ್ ಅನ್ನ ತಗೋಬೇಕು. ನಿಮ್ಮ ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಾನ. ನೀವೇನ್ ಮಾಡ್ಬೇಕಂದ್ರ ಪ್ರಾಬ್ಲಮ್ದಾಗ ಯಾವ ಇಯರ್ದಾಗ ಸೇಲ್ ಮಾಡ್ಯಾನ ಅದೇ ಇಯರ್ ಇಂಡೆಕ್ಸ್ ಅನ್ನ ಕೆಳಗಡೆ ಕೊಟ್ಟಿರ್ತಾನ, ಅದನ್ನ ನೋಡ್ಬೇಕು, ಅದನ್ನು ಬರೀಬೇಕು. ಓಕೆ, ಇಲ್ಲಿ 2023-22-23 ಒಳಗೆ ಸೇಲ್ ಮಾಡ್ಯಾನ. ಇಲ್ಲಿ 363 ತಗೊಂಡಿ ನಾನು. ಓಕೆ, ಕ್ವಶನ್ ಪೇಪರ್ ಪ್ರಕಾರ ಈ ವರ್ಷದ ಹೋದ ವರ್ಷ ಕ್ವಶನ್ ಪೇಪರ್ ಅನ್ನ ಈ ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಂಡಿ ನಾನು. ಈ ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಂಡಿ ನಾನು. ಯಾಕಂದ್ರೆ ಎವ್ರಿ ಇಯರ್ ಸೇಮ್ ಇರಂಗಿಲ್ಲ. ಓಕೆ, ನೋಡ್ರಿ 2,26,000 rupees ಪರ್ಚೇಸ್ ಮಾಡ್ಯಾನ. ಯಾವ ಇಯರ್ದಾಗ ಪರ್ಚೇಸ್ ಮಾಡ್ಯಾನ ಆ ಇಯರ್ದ ಇಂಡೆಕ್ಸ್ ಅನ್ನ ತಗೊಂಡೇವಿ. 2004-2005 ಒಳಗ
ಇರ್ತಕ್ಕಂಥ ಇಂಡೆಕ್ಸ್ ಎಷ್ಟಾದ್ರೆ 113 ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾನ. ಇದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ಆಮೇಲೆ ಯಾವ ಇಯರ್ದಾಗ ಸೇಲ್ ಮಾಡ್ಯಾನ ನೋಡ್ರಿ, ಎಷ್ಟಾದ್ರೆ ಇಂಡೆಕ್ಸ್ 363 ಅದ. ಅದೇ ಇಯರ್ ಇಂಡೆಕ್ಸ್ ಅನ್ನ ನಾವು ತಗೋಬೇಕು. 2,26,000 divided by 113 into 363 ಅಂದ್ರೆ ಎಷ್ಟಾಗತ್ತೆ ಆನ್ಸರ್? 7,26,000 rupees ಆಗತ್ತೆ. ಓಕೆ, 14,62,000 ಒಳಗ 7,26,000 rupees ಅನ್ನ ಲೆಸ್ ಮಾಡ್ರೆ ಆನ್ಸರ್ ಎಷ್ಟು ಬರ್ತರಿ? 7,36,000. ನೋಡ್ರಿ, 14,62,000 ಒಳಗ 7,26,000 rupees ಅನ್ನ ಲೆಸ್ ಮಾಡ್ರಿ ಆನ್ಸರ್ ಎಷ್ಟು ಬರ್ತರಿ? 7,36,000. that is the capital K. in less exemption under section 54F. ನೋಡ್ರಿ, ಬರೀ 54 ಅಂದ್ರೆ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡೋ ಎಕ್ಸಂಪ್ಷನ್ 54, ಓನ್ಲಿ 54. ರೆಸಿಡೆನ್ಷಿಯಲ್ ಹೌಸ್ ಅನ್ನ ಬಿಟ್ಟು ಬೇರೆ ಅಸೆಟ್ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದು ಅಂಡರ್ ಸೆಕ್ಷನ್ 54F. ನೋಡ್ರಿ, ದಯವಿಟ್ಟು ನೆನಪಿಟ್ಕೊಳ್ಳಿ. ಬೇರೆ ಅಸೆಟ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಂಡರ್ ಸೆಕ್ಷನ್ 54F. ಓಕೆ, 54F. ನೋಡಿ, ಅವಾಗ ಯಾವ ರೀತಿ ನಾವು ಎಕ್ಸಾಮ್ಷನ್ ಅನ್ನ ಮಾಡಬೇಕು ಅನ್ನೋದು ಹೇಳ್ತೀನಿ. ನೋಡಿ, ಎಷ್ಟಿಗೆ ಪರ್ಚೇಸ್ ಮಾಡ್ಯಾರ? 6,81,000 rupees ಪರ್ಚೇಸ್ ಮಾಡ್ಯಾರ. ಇಂಟು ಕ್ಯಾಪಿಟಲ್ ಏನು ತಗೋರಿ? 7,36,000 ಅದ. ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಕನ್ಸಿಡರೇಷನ್ 14,62,000. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅನ್ನ ತಗೋಬೇಕು. ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅನ್ನ ತಗೋಬೇಕು 6,81,000 ಇಂಟು ಕ್ಯಾಪಿಟಲ್ ಏನ 7,36,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಕನ್ಸಿಡರೇಷನ್ 14,62,000. ನೋಡ್ರಿ, ನೆನಪು ಬರ್ಕೋರಿ ದಯವಿಟ್ಟು. ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇಂಟು ಕ್ಯಾಪಿಟಲ್ ಏನ 7,36,000 divided by net sales consideration of 14,62,000. ಆನ್ಸರ್ ಎಷ್ಟು ಬರ್ತರಿ? 3,42,830 rupees ಬಂತು. 3,42,830 rupees ಬಂತು. ಓಕೆ, ಸ್ವಲ್ಪ ಇನ್ಫಿನಿಟಿ ನಂಬರ್ದಾಗ ಕಂಟಿನ್ಯೂಷನ್ ಆಗಿ ನಂಬರ್ದಾಗ ಬರ್ತದೆ, ಅದನ್ನ ರೌಂಡ್ ಅಪ್ ಮಾಡ್ಕೊಂಡಿನಿ. ಎಷ್ಟಾದ್ರೆ ಆನ್ಸರ್ 3,42,830 rupees ಆಯ್ತ್ರಿ. ಏನ್ ಲೆಸ್ ಮಾಡ್ಕೊಳ್ಳಿ. 7,36,000 ಒಳಗ 3,42,830 rupees ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತರಿ? 3,93,170 rupees ಬಂತು. ಆನ್ಸರ್ ಎಷ್ಟು ಬರ್ತರಿ? 3,93,170. ಓಕೆ, ದಿಸ್ ಈಸ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. This is the taxable long-term capital gain for the assessment year of 3,93,170. ಓಕೆ, ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಅನ್ನ ಬಿಡಿಸಿದ್ದೇವೆ. ಯಾವಾಗ್ರಿ? ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಆರ್ ಶೇರ್, ಒಂದ್ ವೇಳೆ ನಾವು ಶೇರ್ ಅಂತ ಸೇಲ್ ಮಾಡಿದ್ರೆ ಅವಾಗ ಕ್ಯಾಪಿಟಲ್ ಗೇನ್ ಏನ್ ಆಗ್ತದ ನೋಡ್ಬೇಕು. ಅಂದ್ರೆ ಎಷ್ಟು ಆಗ್ಯದ ನೋಡ್ದೇವಿ, ನಾವು ಬಿಡಿಸಿದೇವೆ. ಇನ್ನು ಥರ್ಡ್ ಕಂಡೀಷನ್, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಆರ್ ಲಿಸ್ಟೆಡ್ ಡಿಬೆಂಚರ್. ನೋಡ್ರಿ, ಲಿಸ್ಟೆಡ್ ಡಿಬೆಂಚರ್ನಾಗ ಸೇಲ್ ಮಾಡಿದ್ರ, ಲಿಸ್ಟೆಡ್ ಡಿಬೆಂಚರ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅವಾಗ ಪ್ರಾಬ್ಲಮ್ ಅನ್ನ ಹೆಂಗೆ ಬಿಡಿಸಬೇಕು ಅನ್ನೋದು ನಾವು ನೋಡೋಣ. ಓಕೆ, when the listed debentures are sold, if the residential house is purchased, okay, how to calculate the taxable long term capital gain. Okay, same way, Mr. Anand, competition of capital gain for the assessment year 2024-25. Sales proceeds of 14,74,000, less selling expenses of 12,000 rupees, less matter at 14,62,000. This is the net sales consideration. In a cost of acquisition, ನೋಡ್ರಿ, ಯಾವಾಗ ನೀವು ಲಿಸ್ಟೆಡ್ ಡಿಬೆಂಚರ್ ಅನ್ನ ಸೇಲ್ ಮಾಡ್ತೀರಂದ್ರೆ ಇಂಡೆಕ್ಸ್ ಗೆ ಕನ್ವರ್ಟ್ ಮಾಡಕ್ ಬರಂಗಿಲ್ಲ. ಪರ್ಚೇಸ್ ಅಮೌಂಟ್ ಅನ್ನ ಇಂಡೆಕ್ಸ್ ಗೆ ಕನ್ವರ್ಟ್ ಮಾಡಕ್ ಬರಂಗಿಲ್ಲ, ಡೈರೆಕ್ಟ್ ಆಗಿ ಲೆಸ್ ಮಾಡಬೇಕು. ನೋಡ್ರಿ, ಯಾವಾಗ ಲಿಸ್ಟೆಡ್ ಡಿಬೆಂಚರ್ ಅನ್ನ ಸೇಲ್ ಮಾಡ್ತೀರಂದಾಗ ಆ ಲಿಸ್ಟೆಡ್ ಡಿಬೆಂಚರ್ ಅನ್ನ ಪರ್ಚೇಸ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಇಂಡೆಕ್ಸ್ ಗೆ ಕನ್ವರ್ಟ್ ಮಾಡಕ್ ಬರಂಗಿಲ್ಲ. ಅವ ಎಷ್ಟಕ್ಕೆ ಪರ್ಚೇಸ್ ಮಾಡೋಣ ಅಷ್ಟೇ ಅಮೌಂಟ್ ಅನ್ನ ಲೆಸ್ ಮಾಡ್ರಿ. at what price he purchased it,
the same amount will be deducted here as a cost of acquisition. ಎಷ್ಟು ಪರ್ಚೇಸ್ ಮಾಡ್ಯಾನ್ರಿ ಇದನ್ನ 2,26,000. ನೋಡ್ರಿ ಮೊದಲಿನ ಎರಡು ಪ್ರಾಬ್ಲಮ್ಗೆ ಡಿಫ್ರೆಂಟ್ ಅದ, ಇದು ಡಿಫ್ರೆಂಟ್ ಅದ. ಓಕೆ, ಕಾಸ್ಟ್ ಆಫ್ ಪರ್ಚೇಸ್ 2,26,000 ಅದ, ಲೆಸ್ ಮಾಡಿ ರೇಟ್ ಬರ್ತೀರಿ 12,36,000. ದಟ್ ಇಸ್ ದ ಕ್ಯಾಪಿಟಲ್ ಗೇನ್. ಇನ್ನು ಇದನ್ನು ಕೂಡ ಅಂಡರ್ ಸೆಕ್ಷನ್ 54F ಬರ್ತದೆ. ಯಾಕೆ 54F ಬರ್ತದಂದ್ರೆ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಬಿಟ್ಟು ಬೇರೆ ಅಸೆಟ್ಗಳನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಂಡರ್ ಸೆಕ್ಷನ್ 54F ಅನ್ನ ಅಪ್ಲೈ ಮಾಡಬೇಕು. ನೋಡಿ ಸೇಮ್ ಹಾಗೆ ಮಾಡಿದಾರೆ. ಸೆಕೆಂಡ್ ಕಂಡೀಷನ್ 6,81,000 rupees ಪರ್ಚೇಸ್ ಮಾಡ್ಯಾನ, ಕಾಸ್ಟ್ ಆಫ್ ನ್ಯೂ ಹೌಸ್. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಅಮೌಂಟ್. ನೋಡ್ರಿ ಕಾಸ್ಟ್ ಆಫ್ ಪರ್ಚೇಸ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಆಮೇಲೆ ಕ್ಯಾಪಿಟಲ್ ಗೇನ್, ಆಮೇಲೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ 14,62,000. ಓಕೆ, ಆನ್ಸರ್ ರೇಟ್ ಬರ್ತೈತೆ ನೋಡ್ರಿ 5,75,730. 5,75,730 rupees ಬಾತ್. ಓಕೆ, ಇನ್ನು 12,36,000 ಒಳಗ 5,75,730 rupees ಅನ್ನ ಲೆಸ್ ಮಾಡ್ರಿ. ಆನ್ಸರ್ ರೇಟ್ ಬರ್ತೀರಿ 6,60,270 rupees ಬರ್ತು. ದಿಸ್ ಈಸ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೋಡ್ರಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಂಡರ್ ಸೆಕ್ಷನ್ 54 ಇಲ್ಲಿ ಮಾತ್ರ ಏನ್ ಚೇಂಜಸ್ ಅಂದ್ರ ಲಿಸ್ಟೆಡ್ ಡಿಬೆಂಚರ್ ಅನ್ನ ಸೇಲ್ ಮಾಡಿದಾಗ ಪರ್ಚೇಸ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಇಂಡೆಕ್ಸಿಗೆ ಕನ್ವರ್ಟ್ ಮಾಡಂಗಿಲ್ಲ. ಎಷ್ಟಕ್ಕೆ ಪರ್ಚೇಸ್ ಮಾಡ್ಯಾನ ಅಷ್ಟೇ ಅಮೌಂಟ್ ಅನ್ನ ನಾವು ಲೆಸ್ ಮಾಡ್ಕೋಬೇಕು. ಅದೇ ಒಂದು ಡಿಫ್ರೆನ್ಸ್. ಉಳಿಕಿದೆಲ್ಲ ಸೇಮ್. ಎಷ್ಟಕ್ಕೆ ಪರ್ಚೇಸ್ ಮಾಡ್ಯಾನ 6,81,000 rupees ಪರ್ಚೇಸ್ ಮಾಡ್ಯಾನ ಹೊಸ ಮನಿ. ಕ್ಯಾಪಿಟಲ್ ಗೇನ್ ಎಷ್ಟು ಮಾಡ್ಯಾವ್ರಿ ಕ್ಯಾಲ್ಕುಲೇಷನ್ 12,36,000 ಅದ. ನೆಟ್ ಸೇಲ್ಸ್ ಕನ್ಸಿಡರೇಷನ್ ಡಿವೈಡೆಡ್ ಬೈ 14,62,000. ಆನ್ಸರ್ ರೇಟ್ ಬರ್ತೀರಿ 5,75,730. ಓಕೆ, ವಾಟ್ ಇಸ್ ದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 6,60,270 rupees. ಓಕೆ, ಈ ರೀತಿಯಾಗಿ ಮೂರು ಕಂಡೀಷನ್ದಾಗ ನಾವು ಪ್ರಾಬ್ಲಮ್ ಅನ್ನ ಬಿಡಿಸಿದ್ವಿ. ಮೂರು ಕಂಡೀಷನ್ ದಯವಿಟ್ಟು ನಿಮ್ಗೆ ಎಲ್ಲೆಲ್ಲಿ ವಿಡಿಯೋ ತಿಳಿಯಂಗಿಲ್ಲ, ಕ್ಲಾಸ್ ತಿಳಿಯಂಗಿಲ್ಲ, ವಿಡಿಯೋನ ಬ್ಯಾಕ್ ಮಾಡಿ ಪಾಸ್ ಮಾಡಿ, ಅವಾಗ ನಿಮ್ಗೆ ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ಆಮೇಲೆ ನೀವು ಪ್ರಾಬ್ಲಮ್ ಅನ್ನ ನೋಡುವಾಗ ದಯವಿಟ್ಟು ನೋಟ್ಬುಕ್, ಪೆನ್, ಕ್ಯಾಲ್ಕುಲೇಟರ್ ತಗೊಂಡು ಕೂಡಬೇಕು. ನೀವು ಹೆಂಗೆ ಕ್ಲಾಸ್ನಾಗ ಸರ್ ಅನ್ನ ಹೇಳಿದಾಗ ಪ್ರಾಬ್ಲಮ್ ಅನ್ನ ಬೋರ್ಡ್ ಮೇಲೆ ಬಿಡಿಸ್ತಾ ಹೋದಾಗ ನೀವು ಹೆಂಗೆ ನೋಟ್ಬುಕ್ದಲ್ಲಿ ಬರೀತೀರಿ ಅದೇ ರೀತಿನೇ ಬರ್ಕೋಬೇಕು. ಅಂದಾಗ ನಿಮಗೆ ಏನಾಗ್ತದ ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ರೀಸನ್ಸ್ ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಆರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ನೋಡ್ರಿ ಮೊದಲನೇ ರೀಸನ್ ಏನಂದ್ರೆ ಒಂದ್ ವೇಳೆ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿದಾಗ ನಾವ್ ಏನ್ ಮಾಡ್ತೇವೆ ಅಂದ್ರೆ ಅಸೆಸ್ಸಿ ಕ್ಯಾನ್ ಗೆಟ್ ಫುಲ್ ಅಮೌಂಟ್ ಆಫ್ ಕಾಸ್ಟ್ ಆಫ್ ನ್ಯೂ ಬಿಲ್ಡಿಂಗ್ ಆಸ್ ಎ ಅಸಂಪ್ಷನ್ ಅಂಡರ್ ಸೆಕ್ಷನ್ 54. ನೀವು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರಂದ್ರೆ ಫುಲ್ ಅಮೌಂಟ್ ಅಂದ್ರೆ ಎಷ್ಟಕ್ಕೆ ನಾವು ಪರ್ಚೇಸ್ ಮಾಡ್ಯಾವಲ್ಲ ಅದೇ ಅಮೌಂಟ್ ಅನ್ನ ನಾವು ಕ್ಯಾಪಿಟಲ್ ಗೇನ್ದಾಗ ಲೆಸ್ ಮಾಡ್ಕೋತೀವಿ. ದಿಸ್ ಇಸ್ ದ ಫಸ್ಟ್ ರೀಸನ್. ನೋಡ್ರಿ ಮೊದಲನೇ ರೀಸನ್ ಏನಂದ್ರೆ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರಿ ಅಂದ್ರ ಅವಾಗ ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತೀರಿ ಫುಲ್ ಅಮೌಂಟ್ ಅನ್ನ ನಾವು ಲೆಸ್ ಮಾಡಬಹುದು ಅಂಡರ್ ಸೆಕ್ಷನ್ 54 ಒಳಗೆ. ಗೊತ್ತಾಯ್ತ್ರಿ? ಇನ್ನು ಸೆಕೆಂಡ್ ಕಂಡೀಷನ್, ರೆಸಿಡೆನ್ಷಿಯಲ್ ಹೌಸ್ ಅನ್ನ ಬಿಟ್ಟು ಅಂದ್ರೆ ಶೇರ್ಗಳನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರ, ಶೇರ್ಗಳನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರ ಪ್ರೊಪೋರ್ಷನೇಟ್ ಬೇಸಿಸ್ ನಾಗ ನೀವು ಲೆಸ್ ಮಾಡಬೇಕಾಗ್ತದೆ. ನೋಡ್ರಿ, ಅಸೆಟ್ ಸೋಲ್ಡ್ ಇಸ್ ಅದರ್ ದನ್ ದ ರೆಸಿಡೆನ್ಷಿಯಲ್ ಬಿಲ್ಡಿಂಗ್, the assessee will get the proportionate amount of exemption under section 54F. ನೋಡಿ ನಾವು ಯಾವುದೇ ಅದು ಶೇರ್ ಇರಬಹುದು ಅಥವಾ ಡಿಬೆಂಚರ್ಸ್ ಇರಬಹುದು ಅಥವಾ ಜ್ಯುವೆಲರಿ ಇರಬಹುದು, ಯಾವುದೇ ಇಲ್ಲ ಗುಡ್ವಿಲ್ ಇರಬಹುದು, ಯಾವುದೇ ಅಸೆಟ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ ಅಂದ್ರ ಪ್ರೊಪೋರ್ಷನೇಟ್ ಬೇಸಿಸ್ ಒಳಗೆ ನಾವು ಲೆಸ್ ಮಾಡ್ತೇವೆ ಅಂಡರ್ ಸೆಕ್ಷನ್ 54F. ಅದು ಫಾರ್ಮುಲಾ ಏನಲ್ಲ, ಕಾಸ್ಟ್ ಆಫ್ ಅಸೆಟ್ divided by net sales consideration into capital gain. ನೋಡ್ರಿ ನೆನಪು ಬರ್ಕೊಳ್ಳಿ, ಯಾವಾಗ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಬಿಟ್ಟು ಅದನ್ನ ಬಿಟ್ಟು ಬೇರೆ ಅಸೆಟ್ ಗಳನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ ಅಂದ್ರ ಅವಾಗ ಅಂಡರ್ ಸೆಕ್ಷನ್ 54F ಫಾರ್ಮುಲಾ ಪ್ರಕಾರ ಅವನಿಗೆ ಎಕ್ಸಂಪ್ಷನ್ ಸಿಗ್ತದೆ.
ಆ ಫಾರ್ಮುಲಾ ಏನಂದ್ರ ಬರ್ಕೊಳ್ಳಿ ದಯವಿಟ್ಟು. ಕಾಸ್ಟ್ ಆಫ್ ನ್ಯೂ ಅಸೆಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಇಂಟು ಕ್ಯಾಪಿಟಲ್ ಗೇನ್. ನೋಡ್ರಿ ಇನ್ನೊಮ್ಮೆ ಹೇಳ್ತೇನೆ, ಬರ್ಕೋರಿ. ಕಾಸ್ಟ್ ಆಫ್ ನ್ಯೂ ಅಸೆಟ್, ಕಾಸ್ಟ್ ಆಫ್ ನ್ಯೂ ಬಿಲ್ಡಿಂಗ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಇಂಟು ಕ್ಯಾಪಿಟಲ್ ಗೇನ್. ಈ ಫಾರ್ಮುಲಾ ಅಂದ್ರೆ ಈ ಬೇಸಿಸ್ ಪ್ರೊಪೋರ್ಷನೇಟ್ ಬೇಸಿಸ್ ಆಗಿ ಅವನಿಗೆ ಎಕ್ಸಾಮ್ಷನ್ ಸಿಗ್ತದೆ ಅಂಡರ್ ಸೆಕ್ಷನ್ 54F. ಇನ್ನ ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಆರ್ ಲಿಸ್ಟೆಡ್ ಡಿಬೆಂಚರ್, ಯಾವಾಗ ಲಿಸ್ಟೆಡ್ ಡಿಬೆಂಚರ್ ಅನ್ನ ಸೇಲ್ ಮಾಡ್ತಾರ ಅದೇ ಪ್ರೊಪೋರ್ಷನೇಟ್ ಬೇಸಿಸ್ ಒಳಗೆ ಅವನಿಗೆ ಎಕ್ಸಾಮ್ಷನ್ ಸಿಗ್ತದೆ. ಅಂದ್ರೆ ಅಂಡರ್ ಸೆಕ್ಷನ್ 54 ಪ್ರಕಾರನೇ ಅವನಿಗೆ ಎಕ್ಸಾಮ್ಷನ್ ಸಿಗ್ತದೆ. ನಾವು ಏನು ಸೆಕೆಂಡ್ ರೀಸನ್ ಬರ್ದಲ್ಲ ಅದೇ ರೀಸನ್ ಪ್ರಕಾರ ನಮಗೆ ಎಕ್ಸಾಮ್ಷನ್ ಸಿಗ್ತದ. ಆದ್ರೆ ಒಂದೇನು ಮಿಸ್ಟೇಕ್ ಆಗತ್ತಂದ್ರ, ಒಂದೇನು ಡಿಫರೆಂಟ್ ಆಗತ್ತಂದ್ರ, ಅವ ಡಿಬೆಂಚರ್ ಅನ್ನ ಯಾವ ಪ್ರೈಸಿಗೆ ಸೇಲ್ ಮಾಡ್ಯಾನ, ಇದು ಯಾವ ಪ್ರೈಸಿಗೆ ಪರ್ಚೇಸ್ ಮಾಡ್ಯಾನ ಅದೇ ಪ್ರೈಸ್ ಅನ್ನ ಡೈರೆಕ್ಟ್ ಆಗಿ ಲೆಸ್ ಮಾಡ್ತೀವಿ. ನೋಡಿ, ಲಿಸ್ಟೆಡ್ ಡಿಬೆಂಚರ್ದಲ್ಲಿ ಯಾವ ಪ್ರೈಸಿಗೆ ಪರ್ಚೇಸ್ ಮಾಡಿದಾನ ಅದೇ ಪ್ರೈಸ್ ಅನ್ನ ಡೈರೆಕ್ಟ್ ಆಗಿ ಲೆಸ್ ಮಾಡ್ತೀವಿ. ಅಂದ್ರೆ ಪರ್ಚೇಸ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಯಾವುದೇ ರೀತಿಯಾಗಿ ಇಂಡೆಕ್ಸ್ಗೆ ಕನ್ವರ್ಟ್ ಮಾಡ್ಕೊಳಂಗಿಲ್ಲ, ಇಂಡೆಕ್ಸ್ಗೆ ಕನ್ವರ್ಟ್ ಮಾಡ್ಕೊಳಂಗಿಲ್ಲ. ಆ ಪರ್ಚೇಸ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ನೇರವಾಗಿ ನೆಟ್ ಸೇಲ್ಸ್ ಕನ್ಸಿಡರೇಷನ್ ದಾಗ ಲೆಸ್ ಆಗತ್ತ. ಯಾವಾಗಲೇ when the capital asset sold are listed debentures. ನೋಡ್ರಿ, actual cost of acquisition is considered instead of indexed cost. ನೋಡ್ರಿ, ಇಲ್ಲಿ ಥರ್ಡ್ ಒಂದು ರೀಸನ್ ಏನಂದ್ರ, ನಾವು ಪರ್ಚೇಸ್ ಮಾಡಿರ್ತಕ್ಕಂಥ ಕಾಸ್ಟ್ ಅನ್ನ ಇಂಡೆಕ್ಸ್ ಗೆ ಕನ್ವರ್ಟ್ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಲೆಸ್ ಮಾಡ್ತೀವಿ. ಓಕೆ, actual cost of acquisition is considered as considered instead of indexed cost. ಓಕೆ, ಈ ರೀತಿಯಾಗಿ ನಾವು ರೀಸನ್ಸ್ ಅನ್ನ ಬರಿಬೇಕಾಗ್ತದೆ. ಕೇಳ ನಾವು ವಾಟ್ ಆರ್ ದ ರೀಸನ್ಸ್ why the capital gain is different from one answer to other answer, from 1 to 2 to 3. ಯಾಕೆ ಆನ್ಸರ್ ಡಿಫರೆಂಟ್ ಆಗಿ ಬರಾಕತ್ತದ ಅನ್ನೋದು ರೀಸನ್ ಕೇಳೋಣ. ಅದಕ್ಕೆ ನಾವು ಈ ರೀತಿಯಾಗಿ ನಾವು ರೀಸನ್ ಅನ್ನ ಬರಿಬೇಕಾಗತ್ತೆ. ದಯವಿಟ್ಟು ನಮ್ಮ ಈ ಲೈವ್ ಕ್ಲಾಸ್ ಲೈಕ್ ವಿಡಿಯೋನ ಲೈಕ್ ಮಾಡಬೇಕು. ಓಕೆ, ನಿಮಗೆ ಏನಾದರೂ ಒಂದು ನಾಲೆಜ್ ಅನ್ನ ಬರ್ತದಂತ ತಿಳ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ನಾಲೆಜ್ ಅನ್ನ ಬರಲಿ ಅಂತ ಹೇಳೋಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಕೊಡೋದನ್ನ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಆಮೇಲೆ ಈ ನಾವು ಮಾಡಿರ್ತಕ್ಕಂಥ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಯಾರೇ ಇರಲಿ ಅವ್ರಿಗೆ ಶೇರ್ ಮಾಡಿ. ಓಕೆ, ನಾವು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಕಾಮರ್ಸ್ ನಾಲೆಜ್ ಆದಷ್ಟು ಎಲ್ಲರ ಕಡೆ ಹೆಚ್ಚಾಗಬೇಕು, ಎಲ್ಲರಿಗೆ ಅದು ತಲುಪಬೇಕು. ಓಕೆ, ಆ ಒಂದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಸಲಹೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರಿಬೇಕು. ಓಕೆ, ನೀವೇನಾದ್ರೂ ಸಜೆಷನ್ ಕೊಡ್ತಿದ್ದೀರಾ ಅಥವಾ ಏನಾದ್ರೂ ಒಂದು ವಿಶ್ ಮಾಡ್ತಿದ್ದೀರಾ, ಅದು ಏನಾದ್ರೂ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಓಕೆ, ಅವಾಗ ನಿಮ್ಗೆ ನನಗೂ ಒಂದು ಏನು ಅನಿಸ್ತದ, ಇದನ್ನ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನನಗೂ ಅನಿಸ್ತದ. ಅದೇ ರೀತಿ ವಿಡಿಯೋಗಳನ್ನು ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ವಾಟ್ಸಪ್ ನಂಬರ್ 9986529073. ಓಕೆ, ಯಾರು ನಮ್ಮ ವಾಟ್ಸಪ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೇಕಂತೀನಿ ದಯವಿಟ್ಟು ಈ ನಂಬರ್ಗೆ ಹೈ ಸರ್ ಅಂತ ಮೆಸೇಜ್ ಮಾಡಿ. ಕೆಳಗಡೆ ನಿಮ್ಮ ಸಬ್ಜೆಕ್ಟ್ ಹೆಸರನ್ನ ಬರೆದು ಕಳಿಸ್ರಿ. ಆ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನ ನಿಮಗೂ ಕಳಿಸ್ತೀನಿ. ಆಮೇಲೆ ಅದೇ ರೀತಿಯಾಗಿ ಯಾವ ಸಬ್ಜೆಕ್ಟ್ ನಾವು ಗ್ರೂಪ್ ಮಾಡಿದ್ದೀನಿ ಆ ಸಬ್ಜೆಕ್ಟ್ ಗ್ರೂಪದು ವಾಟ್ಸಪ್ ಗ್ರೂಪದ ಲಿಂಕ್ ಎಲ್ಲ ಕೂಡ ನಿಮ್ಗೆ ಕಳಿಸ್ತೀನಿ, ನೀವು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.